ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆರ್ಯವೈಶ್ಯ ವೆಜ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಾನು ಬದನೆಕಾಯಿಯಿಂದ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಈ ಬದನೆಕಾಯಿ ಪಲ್ಯ ಚಪಾತಿಗೆ ಅಂತ ನಾನು ಮಾಡ್ತಾಯಿದ್ದೀನಿ. ರೊಟ್ಟಿಗೆ, ಚಪಾತಿ, ಅನ್ನಕ್ಕೆ, ದೋಸೆಗೆ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೀವು ಅದಕ್ಕಾದರೂ ಮಾಡ್ಕೋಬಹುದು. ನಾನಿವಾಗ ಚಪಾತಿಗೆ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ನಾನು ಪದಾರ್ಥ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ಇವಾಗ ಬದನೆಕಾಯಿಯನ್ನು ಈ ಥರ ಉದ್ದುದಕ್ಕೆ ಸೀಳಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕೆ ಜಿಗೂ ಕಡಿಮೆ, 1/4 ಕೆ ಜಿಗೂ ಜಾಸ್ತಿ ಇದೆ. ಇವಾಗ ನೀರು ಹೆಚ್ಚಿ ತೊಳೆದ್ಬಿಟ್ಟು ನೀರಲ್ಲಿ ಹಾಕಿದ್ದೀನಿ. ಅದು ನೀರಲ್ಲಿ ಹಾಕಿದ್ರೆ ಕಪ್ಪಗಾಗಲ್ಲ ಅಂತ ಹಾಕಿದ್ದೀನಿ. ಇವಾಗ ಒಲೆ ಮೇಲೆ ಬಾಣಲಿ ಇಟ್ಟು ಒಂದು 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೋಣ. ಎಣ್ಣೆ ಕಾಯೋವರೆಗೂ ಬಿಡಬೇಕಾಗುತ್ತೆ. ಎಣ್ಣೆ ಕಾದ ನಂತರ ಸಾಸಿವೆ ಕಾಳನ್ನು ಹಾಕೋಣ. ಸಾಸಿವೆ ಕಾಳನ್ನು ಹಾಕಿಬಿಟ್ಟು ಸಾಸಿವೆ ಕಾಳು ಪಟ್ಪಟ ಅಂತ ಸಿಡಿದಿದ್ದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕಿದ್ದಾದಮೇಲೆ ಈ ಹೆಚ್ಚಿ ಇಟ್ಕೊಂಡಿರುವಂತಹ ಬದನೆಕಾಯಿಯನ್ನು ಅದರೊಳಗೆ ಹಾಕ್ತಾಯಿದ್ದೀನಿ. ಇವಾಗ ಬದನೆಕಾಯಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬದನೆಕಾಯಿಯನ್ನೆಲ್ಲ ಹಾಕಿದ್ದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಡೈರೆಕ್ಟಾಗಿ ನಾನು ನೀರೇನು ಬದನೆಕಾಯಿಗೆ ಹಾಕೋದಿಲ್ಲ. ಇವಾಗ ಬದನೆಕಾಯಿ ಮೆತ್ತಗಾಗಬೇಕು ಅಂದರೆ ತಳ ಹತ್ತು ಬಿಡುತ್ತಲ್ವ, ನೀರು ಹಾಕ್ತಲೇ ಇದ್ದರೆ ನಾನೇನು ಮಾಡ್ತೀನಿ, ಒಂದು ತಟ್ಟೆ ಒಳಗೆ ನೀರು ಇಟ್ಬಿಟ್ಟು ಬಾಣಲೆ ಮೇಲೆ ನೋಡಿ ಇಡ್ತಾಯಿದ್ದೀನಿ. ಇದು ಈ ತರಹ ಇಟ್ಬಿಟ್ಟು ನಂತರ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಅಷ್ಟರೊಳಗೆ ಅದು ಬೇಯೋದ್ರೊಳಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. 6 ಹಸಿಮೆಣಸಿನ್ಕಾಯಿ, 1 ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಿದ್ದೀನಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಎಲ್ಲವನ್ನು ಹಾಕ್ಬಿಟ್ಟು ಮಿಕ್ಸಿ ಜಾರ್ನೊಳಗೆ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಇವಾಗ ಇದು ಹೇಗೆ ಬೆಂದಿದೆ ಅಂತ ಅಷ್ಟರೊಳಗೆ ನೋಡೋಣ. ಇವಾಗ ನೋಡ್ತಾ ಇದ್ದೀರಲ್ವ, ನಾನು ಕೆಳಗಡೆ ನೀರೇನು ಹಾಕೇ ಇರಲಿಲ್ಲ, ಬದನೆಕಾಯಿಗೆ ನೀರೇ ಹಾಕಿರಲಿಲ್ಲ. ಆದರೂ ಕೂಡ ನೀರು ನೋಡಿ ಹೇಗೆ ಬಿಟ್ಕೊಂಡಿದ್ದು, ತಟ್ಟೆ ಒಳಗಿರೋ ನೀರು ಹಾಕಿ ಇಟ್ಟಿರೋದ್ರಿಂದ ಅದು ತಳ ಕೂಡ ಅಟ್ಟಿಲ್ಲ, ನೀರು ಕೂಡ ಹಾಗೆ ಅದರೊಳಗೆ ಇದೆ. ಇವಾಗ ಬದನೆಕಾಯಿಯನ್ನು ಚೆನ್ನಾಗಿ ಮೆತ್ತಗಾಗೋವರೆಗೂ ಬಿಡೋಣ. ಮತ್ತು ಹುಣಸೆ ಹಣ್ಣು, ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕಿವುಚಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋಣ. ಇನ್ನೂ ಸ್ವಲ್ಪ ಬೇಯಬೇಕಾಗುತ್ತೆ, ಇನ್ನೂ ಮೆತ್ತಗಾಗಬೇಕು, ಇನ್ನೂ ಗಟ್ಟಿನೇ ಇದೆ. ಇವಾಗ ಹಾಗೆ ಮೆತ್ತಗಾಗೋದಕ್ಕೆ ಬಿಡೋಣ. ನೋಡಿ ಇವಾಗ ಹುಣಸೆ ಹಣ್ಣಿನ ನೀರೆಲ್ಲ ಹಿಂಗುತ್ತಾ ಬಂದಿದೆ ನೋಡಿ. ಅದು ಮೆತ್ತಗೆ ಕೂಡ ಆಗ್ತಾಯಿದೆ, ಅದೇ ನೀರು ಕೂಡ ಅದರೊಳಗೆ ಇವಾಗ ಮೆತ್ತಗಾಗಿದೆ ನೋಡಿ. ಒಂದು ಕಲರ್ ನೋಡಿದ್ದು ಗೊತ್ತಾಗುತ್ತಲ್ವ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇನ್ನೊಂದು ಸರ್ತಿ ಕಲಿಸ್ಕೊಳ್ಳೋಣ. ಅದು ಬದನೆಕಾಯಿಯನ್ನು ಚೆನ್ನಾಗಿ ಮೆತ್ತಗಾಗೋವರೆಗೂ ಕಲಿಸ್ಕೊಳ್ಳೋಣ. ಅದು ಮೆತ್ತಗಾಗಿದ್ದಾದಮೇಲೆ ಅಷ್ಟರೊಳಗೆ ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದಿರುವಂತಹ ಖಾರವನ್ನು ಅದರೊಳಗೆ ಹಾಕಬೇಕಾಗುತ್ತೆ. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಅದನ್ನು. ಇವಾಗ ಈ ಮಸಾಲೆಯನ್ನು ಈ ಬದನೆಕಾಯಿ ಬೆಂದಿರುವಂತಹ ಪಲ್ಯಕ್ಕೆ ಮಸಾಲೆಯನ್ನು ಹಾಕೋಣ. ಮಸಾಲೆಯನ್ನು ಹಾಕಿಬಿಟ್ಟು ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಆ ನೀರನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದೆಲ್ಲ ಉಪ್ಪು, ಖಾರ, ಹುಳಿ ಎಲ್ಲನೂ ಬದನೆಕಾಯಿಗೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಸ್ವಲ್ಪ ಹೊತ್ತು ಕಲಿಸ್ಕೊಂಡ್ರೆ ಬದನೆಕಾಯಿ ಪಲ್ಯ ರೆಡಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರ್ಯವೈಶ್ಯ ವೆಜ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.